ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ. ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಕ್ರಿಸ್ಪಿ ಬಿಸಿ ಬಿಸಿ ದೋಸೆ, ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಆಮೇಲೆ ನಾನು ಬೆಳಿಗ್ಗೆನೇ ಜಾವದಲ್ಲಿ ಏನು ಮಾಡಿದೆ, ಇದರಲ್ಲಿ ಅಕ್ಕಿ ನೆನೆಸಿದ್ದೀನಿ, ಇದರಲ್ಲಿ ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಮೆಂತ್ಯ ಕಾಳನ್ನು ನೆನೆಕ್ಕಿಟ್ಟಿದ್ದೀನಿ. ಆಮೇಲೆ ರಾತ್ರಿ ಮಲಗೋಕ್ಕೂ ಮುಂಚೆ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ. ಮಲಗೋಕ್ಕೂ ಮುಂಚೆ ನಾವೆಲ್ಲನೂ ರುಬ್ಕೊಂಡು ಇಟ್ಕೋಬೇಕು. ನೋಡಲ್ಲಿ ರುಬ್ಕೊಳ್ಳೋ ಟೈಮಲ್ಲೇ ಅವಲಕ್ಕಿ ನೆನೆಸಿದ್ದೀನಿ. ಆಮೇಲೆ ಇದು ನೆನೆಸಿರೋ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ, ಅದ್ರ ಜೊತೆಗೆ ಒಂದು ಹಾಫ್ ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ತುಂಬ ಪೇಸ್ಟ್, ಸಖತ್ ಪೇಸ್ಟ್ ಬರೋ ಥರ ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡು ಈ ಥರ ಒಂದು ಡಬ್ಬಿಗೆ ಶಿಫ್ಟ್ ಮಾಡಿದ್ದೀನಿ. ಎಲ್ಲನೂ ರುಬ್ಕೊಂಡಾದಮೇಲೆ ಆ ಡಬ್ಬಿಗೆ ಏನು ಮಾಡಿದೆ, ಸ್ವಲ್ಪ ಅಡುಗೆ ಸೋಡಾನ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಟೆ. ಇದು ಬೆಳಗಿನ ಜಾವದಲ್ಲಿ ನೋಡಿ ಹೇಗೆ ಉಬ್ಬು ಬಂದಿದೆ ಅಂತ, ಸಖತ್ತಾಗಿ ಉಬ್ಬಿದೆ. ಇವಾಗ ಬನ್ನಿ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಬಾಣಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕಿ, ಜೀರಿಗೆ ಸಾಸಿವೆ ಚಟಪಟ ಚಟಪಟ ಅಂದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ, ಕರಿಬೇವು ಸೊಪ್ಪು ಕೂಡ ಚೆನ್ನಾಗಿ ಚಟಪಟ ಚಟಪಟ ಎಣ್ಣೆಯಲ್ಲಿ ಅನ್ನಬೇಕು. ಆಮೇಲೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನ ಬಾಣಲಿಗೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ಅದ್ರ ಜೊತೆಗೇ ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಕೊಳ್ಬೇಕಾದ್ರೂ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ನಾನು ಕಟ್ ಮಾಡೇ ಹಾಕ್ಕೊಂಡಿರೋದು. ತುಂಬ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಸಖತ್ತಾಗಿ ಫ್ರೈ ಮಾಡಬೇಕು. ಹಾಗೆ ಮಾಡಿದಾಗಲೇ ಆಲೂಗಡ್ಡೆ ಪಲ್ಯ ಟೇಸ್ಟ್ ಬರೋದು. ಆಮೇಲೆ ಅದಕ್ಕೆ ಒಂದು ಟೊಮ್ಯಾಟೊನೂ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಬಾಣಲಿಗೆ ಹಾಕ್ತಾಯಿದ್ದೀನಿ. ಅದು ಕೂಡ ಅದೆಲ್ಲದ್ರ ಜೊತೆ ಮೆಲ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಟೇಸ್ಟಿಯಾಗಿ ಪಲ್ಯ ಬರುತ್ತೆ. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅದೆಲ್ಲ ಜೊತೆ ಬ್ಲೆಂಡ್ ಆಯಿತು. ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಇನ್ನೊಂದು ಕಡೆ ಬೇಯಿಸಿ ಆಮೇಲೆ ಬಿಡಿಸಿಟ್ಕೊಂಡಿರೋಂಥ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಬಾಣಲಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಈಗ ಎಲ್ಲನೂ ಆಲೂಗಡ್ಡೆ ಜೊತೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಹಾಕಬೇಕದು. ನೋಡಿ ಆಲೂಗಡ್ಡೆ ಪಲ್ಯ ಸವಿಯಲು ಸಿದ್ಧ. ಬೇಕಂದರೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಬನ್ನಿ ಇಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನನ್ನ ಹತ್ರ ಒಣ ಕೊಬ್ಬರಿ ಇತ್ತು, ಹಿಂದಿನ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ. ಆ ಕೊಬ್ಬರಿನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಆಮೇಲೆ ಹಸಿ ಮೆಣಸಿನ್ಕಾಯಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಸ್ಪೈಸಿಯಾಗಿ ಬೇಕು ಅಂತ ಅಷ್ಟು. ಆಮೇಲೆ ಸ್ವಲ್ಪ ಜೀರಿಗೆ. ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ನಾನು ಅದಕ್ಕೆ ಪುಟಾಣಿ ಅಥವಾ ಶೇಂಗಾ ಏನೂ ಮಿಕ್ಸ್ ಮಾಡ್ತಾಯಿಲ್ಲ, ಬರೀ ಕೊಬ್ಬರಿ ಚಟ್ನಿ ಮಾತ್ರ. ಸೊ ಇವಾಗ ಇದೆಲ್ಲನೂ ಹಾಕ್ಕೊಂಡು ಇದನ್ನು ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಂಡು ಇಟ್ಕೋಬೇಕು. ಆಮೇಲೆ ಒಂದು ಕಡೆ ಈ ಥರ ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗೋವರೆಗೂ ವೇಟ್ ಮಾಡಿ. ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲನೂ ಫ್ರೈ ಬಿಡಿ. ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗೋವರೆಗೂ ವೇಟ್ ಮಾಡಿ. ತಣ್ಣಗಾದ್ಮೇಲೆ ರುಬ್ಕೊಂಡು ಇಟ್ಕೊಂಡು ಮಿಕ್ಸಿ ಜಾರಲ್ಲಿ ಇದೆಲ್ಲ ಕೊಬ್ಬರಿ ತುರಿ ಅದಕ್ಕೆ ಈ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಬೇಕು ಅಂದರೆ ಜಾಸ್ತಿ ಖಾರ ಆದರೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಚಾಯ್ಸು. ನಾನು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತೀನಿ. ಆಮೇಲೆ ನೋಡಿ ಕೊಬ್ಬರಿ ಚಟ್ನಿ ಸವಿಯಲು ಸಿದ್ಧ. ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು, ಕಡೆ ಕೊಬ್ಬರಿ ಚಟ್ನಿನೂ ರೆಡಿ ಆಯಿತು. ಸೊ ಬನ್ನಿ ನೋಡೋಣ ಇವಾಗ ಅಕ್ಕಿ ಹಿಟ್ಟು ಹೇಗೆ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡ್ಬಂದಿದೆ ಅಂತ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ, ಸಖತ್ತಾಗಿ ಬಂದಿದೆಲ್ಲ. ಅದರಲ್ಲಿ ಇವಾಗ ಬೇಸಿಗೆನಲ್ಲಂತೂ ನೀವು ಸೋಡಾ ಹಾಕ್ತಿದ್ರು ಚೆನ್ನಾಗಿ ಉಬ್ಬುತ್ತೆ. ಆದರೂ ಸ್ವಲ್ಪ ಇರಲಿ ಅಂತ ಸ್ವಲ್ಪ ನಾನು ರಾತ್ರಿ ಹಾಕಿಟ್ಟಿದ್ದೆ. ಅದು ಡಿಪೆಂಡ್ಸ್ ಅಪಾನ್ ಯು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ದೋಸೆ ಮಾಡಿಕೊಂಡು ತಿನ್ನೋಣ. ನೋಡಿ ಒಲೆ ಮೇಲೆ ಹೆಂಚು ಬಿಸಿ ಆಯಿತಾ ಅಂತ ನೋಡಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ನೋಡಿ ಹೆಂಚು ಬಿಸಿ ಆದಮೇಲೆ ದೋಸೆನ ಹುಯ್ಯಿರಿ, ಸಖತ್ತಾಗಿ ದೋಸೆ ಬರುತ್ತೆ ನೋಡಿ. ತುಂಬ ಈಸಿ ಆ್ಯಂಡ್ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಆಮೇಲೆ ಉಳಿದಿರೋ ಹಿಟ್ಟನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಮತ್ತೆ ಸಾಯಂಕಾಲ ಮಾಡ್ಕೊತೀನಿ. ಇವಾಗ ಬೆಳಗ್ಗೆ ದೋಸೆ ಮಾಡಿದ್ರೆ ಸಂಜೆ ಪಡ್ಡಾದರೂ ಮಾಡ್ಕೊಂಡು ತಿನ್ಬೋದು. ಸೊ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಬೇಯ್ತಾ ಇದೆ. ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ನೀವು ತುಪ್ಪ ಬೇಕಾದರೂ ಹಾಕ್ಕೋಬೋದು. ನೋಡಿ
ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ, ಗೋಲ್ಡನ್ ಕಲರಲ್ಲಿ. ತುಂಬ ಕ್ರಿಸ್ಪಿಯಾಗಿರುತ್ತೆ ದೋಸೆ, ಆಮೇಲೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ನೋಡಿ ನೀವು ಟ್ರೈ ಮಾಡಿ, ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ಎಂಜಾಯ್ ಮಾಡಿ. ಫೈನಲಿ ನನ್ನ ಹಸ್ಬೆಂಡಿಗೆ ನಾನು ಪ್ಲೇಟ್ ರೆಡಿ ಮಾಡಿ ಕೊಟ್ಟೆ. ಅದರದ್ದು ಒಂದು ಶಾರ್ಟ್ ತೊಗೊಂಡಿದ್ದೀನಿ ನೋಡಿ. ಆಲೂಗಡ್ಡೆ ಪಲ್ಯ ಈ ಥರ ಬಂದಿದೆ. ಕೊಬ್ಬರಿ ಚಟ್ನಿ ತುಂಬ ಸಿಂಪಲಾಗಿ ಕೊಬ್ಬರಿ ಚಟ್ನಿ ಮಾಡಿರೋದು ನಾನು. ಕೆಲವೊಬ್ಬರು ಅದಕ್ಕೆ ಶೇಂಗಾನೂ ಆ್ಯಡ್ ಮಾಡ್ತಾರೆ, ಆಮೇಲೆ ಪುಟಾಣಿನೂ ಆ್ಯಡ್ ಮಾಡ್ತಾರೆ ಚಟ್ನಿ ಮಾಡೋಕ್ಕೆ. ಎಲ್ಲ ಡಿಫ್ರೆಂಟಾಗಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.